ಬಸವ ಕಲ್ಯಾಣದಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿ ಸದ್ದು ಮಾಡಿದೆ. ಆಟೋ ನಗರದಲ್ಲಿರುವಂತಹ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲಾಗಿದ್ದ ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡಲಾಗಿದೆ. ಸರ್ಕಾರಿ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳನ್ನ ನಿರ್ಮಿಸಲಾಗಿತ್ತು. ಕಟ್ಟಡ ತೆರವು ಮಾಡುವಂತೆ ಪಾಲಿಕೆ ಹಲವು ಬಾರಿ ನೋಟಿಸ್ ಕೊಟ್ಟಿದ್ರು. ಆದ್ರೆ ನೋಟಿಸ್ಗೆ ಕ್ಯಾರೆ ಎನ್ನದ ಕಾರಣ ನಗರಸಭೆ ಪೌರಾಯುಕ್ತ ರಾಜು ಬಣಗಾರ್, ಶಾಸಕ ಶರಣು ಸಲಗಾರ್ ನೇತೃತ್ವದಲ್ಲಿ ತೆರವು ಮಾಡಲಾಗಿದೆ. ಅಬ್ದುಲ್ ರಜಾಕ್ ಮತ್ತು ಅಜರ್ ತಾಜುದ್ದೀನ್ ಎನ್ನುವವರ ಮೇಲೆ ಕೂಡ ದೂರು ದಾಖಲಾಗಿದೆ. ಸುಮಾರು ಒಂದು 20 ಅಂಗಡಿಗಳನ್ನ ಅನಧಿಕೃತವಾಗಿ ಎಷ್ಟೇ ಸಲ ನಗರಸಭೆಯವರು ನೋಟಿಸ್ ಕೊಟ್ಟರು ಕೂಡ ಅವರಿಗೆ ಎಷ್ಟೇ ಕೊಟ್ಟಂತ ಕೆಲಸ ಮಾಡಿದ್ರು ಕೂಡ ಅನಧಿಕೃತವಾಗಿ ಕಟ್ಟತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ನಾವೆಲ್ಲರೂ ನೋಡ್ತಾ ಇದ್ರಿ, ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಾವು ಡೆಮಾಲಿಷ್ ಮಾಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಾನು ಬೆಳಗ್ಗೆ ಲೈವ್ ಬಂದು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ, ಬಸವ ಕಲ್ಯಾಣ ಮಹಾನಗರದಲ್ಲಿ ಯಾರು ಗಾರ್ಡನ್ ಜಾಗ, ಸಿಎಸ್ ಸೈಟ್ಗಳು, ಸರ್ಕಾರದ ಯಾವುದೇ ತರಹದ ಜಾಗವನ್ನ ಅತಿಕ್ರಮಣ ಮಾಡಿ ಕಟ್ಟಿದ್ದೇ ಆದಲ್ಲಿ ನಿಮ್ಮ ಪರಿಸ್ಥಿತಿ ಕೂಡ ಇದೇ ಬರ್ತಕ್ಕಂಥದ್ದು ಎಚ್ಚರಿಕೆ ನಿಮಗೆ ಕೊಡ್ತಕ್ಕಂಥದ್ದು ಉದ್ದೇಶ ನಂದು. ಇವತ್ತು ನಾವು